ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಏನೇನು ಆಗ್ತಾ ಇದೆ ಅಂತ ದಿನನಿತ್ಯ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರ. ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಗಳು ಯಾವ ರೀತಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ, ತನ್ನನ್ನು ತಾನು ಸೇವ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾರಿಗ್ಯಾರೆಲ್ಲ ಬಕೆಟ್ ಹಿಡಿತಾ ಇದ್ದಾರೆ ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದರಲ್ಲಿ ಬಹಳ ಪ್ರಮುಖವಾಗಿ ನೀವು ನೋಡಬೇಕಾಗತ್ತೆ, ಒಂದಿಷ್ಟು ಜನ ಒಳಗಡೆ ಯಾಕಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದಿಷ್ಟು ಜನ ವ್ಯಕ್ತಿತ್ವದ ಆಟ ಅಂತ ಇದ್ದಾರೆ. ಬಹಳ ಪ್ರಮುಖವಾಗಿ ಅದರಲ್ಲಿ ಈ ಮಾಳು ವ್ಯಕ್ತಿತ್ವದ ಆಟ ಅಂತಲೇ ಹೇಳ್ಬೋದು. ಯಾಕಂದರೆ ಆತ ಸಿಂಪ್ಲಿಯಾಗಿ ಹೇಗೆ ಮನೆಯೊಳಗೆ ಬಂದಿದ್ದಾನೆ ಅದೇ ಥರ ಇದ್ದಾನೆ. ಯಾವುದೇ ರೀತಿ ಮೋಸ ಇರ್ಬೋದು ಅಥವಾ ಇನ್ನೊಂದು ಯಾವುದು ಕೂಡ ಆತನಲ್ಲಿ ಇಲ್ಲ. ಹೇಗೆ ಬಂದಿದ್ದಾನೆ ಅದೇ ಥರ ಇದ್ದಾನೆ. ಯಾರ ಬಗ್ಗೆನೂ ಕೂಡ ಆತ ಬ್ಯಾಡಾಗಿ ಎಲ್ಲೂ ಕೂಡ ಯಾರ ಜೊತೆ ಮಾತಾಡೋಕ್ಕೆ ಹೋಗಿಲ್ಲ. ಆದರೆ ಈ ಸೂರಜ್ಜು ಬಾಡಿ ಬಿಲ್ಡರ್ ಥರ ಬಂದಿದ್ದಾರೆ, ಹ್ಯಾಂಡ್ಸಮ್ ಥರ ಬಂದಿದ್ದಾರೆ, ರಾಶಿಕಕ್ಕೆ ಬಂದು ಹೂ ಕೊಟ್ಟಿದ್ದಾರೆ. ಅವರಿಬ್ಬರು ಕಮಿಟ್ ಆಗಿಬಿಟ್ಟಿದ್ದಾರೆ. ಫ್ರೆಂಡ್ಸು ಮತ್ತೊಂದು ಮಗದೊಂದು ಅದು ಅವ್ರವ್ರು ಬಿಟ್ಟಂಥ ವಿಚಾರ. ಆದರೆ ಒಳಗಡೆ ಅವರು ಹೇಗಿದ್ರಂತಲೇ ಗೊತ್ತಾಗ್ತಿಲ್ಲ. ಇನ್ನೊಂದು ಕಡೆಯಲ್ಲಿ ಸ್ಪಂದನ ಅವರು ಕಲರ್ಸ್ ಕನ್ನಡದವರು ತಗೊಂಡವ್ರ ಥರ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಜಾನ್ವಿ ಅವರು ಕೂಡ ಅದನ್ನೇ ಹೇಳಿದರು. ಸೊ ಇವ್ರು ಯಾಕಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವರು ಕಲರ್ಸ್ ಕನ್ನಡದ ಮನೆ ಮಗಳು ಏನೋ ಆ ರೀತಿಯಾದಂಥ ಒಂದಿಷ್ಟು ಕಮೆಂಟ್ಗಳನ್ನು ಮಾಡಿದರು. ಜನರು ಕೂಡ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಇನ್ನೊಂದು ವ್ಯಕ್ತಿ ಅಂತ ಹೇಳಿದ್ರೆ ಕಾವ್ಯ ಅವರು ಗಿಲ್ಲಿ ಜೊತೆ ಇದ್ದಾರೆ ಸ್ಟಾರ್ಟ್ ಬಂದಂಥ ಸಂದರ್ಭದಲ್ಲಿ. ಅದಾದ ಮೇಲೆ ಮೆಲ್ಲ ಇವರು ಒಪಿನಿಯನ್ ಚೇಂಜ್ ಮಾಡೋಕ್ಕೆ ಶುರು ಮಾಡಿದ್ರು. ಗಿಲ್ಲಿನ ನಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಪ್ರತಿಯೊಂದು ಹಂತದಲ್ಲೂ ಕೂಡ ನಾಮಿನೇಟ್ ಮಾಡೋಕ್ಕೆ ಶುರು ಮಾಡಿದರು. ಕೇಳಿದಾಗೆಲ್ಲ ತಪ್ಪಿಸ್ಕೊಳ್ಳುವಂಥ ಒಂದು ಉದಾಹರಣೆಯನ್ನು ಕೊಡ್ತಾಯಿದ್ರು. ನನಗೂ ಹಾಗೆ ಗಿಲ್ಲಿ ಜೊತೆ ನಂಟು ಮಾಡ್ತಾರೆ, ನಾವಿಬ್ಬರು ಯಾವಾಗಲೂ ಒಟ್ಟಿಗೆ ಇರ್ತೀವಿ ಹಾಗಂತ ಅವ್ರು ನಾಮಿನೇಟ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಗಿಲ್ಲಿ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಗಿಲ್ಲಿ ಜೊತೆ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ ಬಳಕೆ ಮಾಡಿಕೊಂಡಿರುವಂಥ ಕಾವ್ಯ ನಾಮಿನೇಟ್ ಮಾಡ್ತಾ ಇದ್ದಾರೆ. ಓಕೆ, ಗಿಲ್ಲಿ ಬಿಡಿ, ಆತ ಫೈನಲಿಸ್ಟ್ ಆಗೇ ಆಗ್ತಾರೆ, ವಿನ್ ಆಗ್ತಾರೆ. ಜನರು ಸಾಕಷ್ಟು ಜನ ವೋಟ್ ಮಾಡ್ತಾನೆ ಇರ್ತಾರೆ, 99 ವೋಟ್ ಹಾಕ್ತಾರೆ ಗಿಲ್ಲಿಗೆ. ಆದರೆ ಕಾವ್ಯ ಹಾಗೆ ಗಿಲ್ಲಿ ಜೋಡಿ ಸೂಪರ್ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಈ ಕಾವ್ಯನಿಗೂ ವೋಟ್ ಹಾಕ್ತಾಯಿದ್ರು. ಯಾರು? ಗಿಲ್ಲಿ ಫ್ಯಾನ್ಸ್ಗಳು. ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಿದ್ರು ಅದು ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಆಲ್ಮೋಸ್ಟ್ ಕಾವ್ಯಂಗೆ ವೋಟ್ ಮಾಡ್ತಾ ಇರೋರೆ ಗಿಲ್ಲಿ ಫ್ಯಾನ್ಸ್ಗಳು. ಈಗ ಅವರು ತಿರುಗಿ ಬಿದ್ದಿದ್ದಾರೆ. ಯಾಕೆಂದರೆ ಕಾವ್ಯಳ ಕನ್ನಿಂಗ್ ಆಟ ಗೊತ್ತಾಗ್ತಾ ಇದೆ. ಅವತ್ತು ಈ ಏಣಿ ಹಾಗೆ ಹಾವು ಆ ಆಟದಲ್ಲಿ, ಹಾವು ಏಣಿ ಆಟದಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳಿದಾಗ ಈಕೆ ಏನು ಮಾಡಿದ್ಲು, ಹಾವನ್ನು ಮೇಲೆ ಕಾಲಿಟ್ಕೊಂಡಿದ್ದಲ್ಲೇ ಏಣಿ ಮೇಲೂ ಕಾಲಿಡೋಕ್ಕೆ ಹೇಳಿದ್ದಾರೆ. ಅಂದರೆ ನಾನು ಮಾತ್ರ ಸೇಫಾಗಿರಬೇಕು, ಗಿಲ್ಲಿಗೂ ಬ್ಯಾಡ್ ಒಪಿನಿಯನ್ ನನ್ನ ಮೇಲೆ ಬರಬಾರ್ದು ಅಂತ. ಗಿಲ್ಲಿಗೆ ಗೊತ್ತಿದೆ ಆತ ಒಬ್ಬ ಮನುಷ್ಯ ರೀ. ಆತನಿಗೆ ಒಳಗಡೆ ಯಾವ ರೀತಿಯಾಗಿ ಆಟವನ್ನು ಆಡಬೇಕು, ತನ್ನನ್ನು ಯಾರೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ ಆತ ಬಡವ್ರ ಮನೆ ಹುಡುಗ ಇರ್ಬೋದು, ಬೆಂಗಳೂರಿಗೆ ಕಷ್ಟಪಟ್ಟು ಬಂದಿದ್ದಾರೆ, ಒಬ್ಬ ಲೈಟ್ ಬಾಯ್ ಆಗಿ ಬಂದಿರುವಂಥ ವ್ಯಕ್ತಿ. ಇವತ್ತು ಬಿಗ್ ಬಾಸ್ ಅನ್ನುವಂಥ ಒಂದು ಶೋನಲ್ಲಿ ಆತ ಕಂಟೆಸ್ಟೆಂಟ್ ಆಗಿ ಬಂದು ಸಾಕಷ್ಟು ಕಾಮಿಡಿಗಳನ್ನು ಮಾಡಿ ಜನಮನವನ್ನು ಗೆದ್ದು ಇವತ್ತು ಆತ ಆಡ್ತಾ ಇರುವಂಥ ಶೈಲಿ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಳಗಿರುವವರಿಗೆ ಇರಿಟೇಷನ್ ಆಗೇ ಆಗುತ್ತೆ. ಯಾಕಂದರೆ ಯಾವೊಬ್ಬ ಕಂಟೆಸ್ಟೆಂಟ್ ಸ್ಟ್ರಾಂಗ್ ಆಗಿದ್ದಾನೆ ಆತನ ವಿರುದ್ಧ ಅಪಪ್ರಚಾರ ಮಾಡೋದೇ ಅವರ ಒಂದು ಕೆಲಸ ಆಗಿಬಿಟ್ಟಿದೆ. ಯಾಕಂದರೆ ಅವರು ಸೇವ್ ಆಗಬೇಕು. ಈಗ ಗಿಲ್ಲಿ ಒಬ್ಬ ಒಳಗಡೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಂಟರ್ಟೈನ್ಮೆಂಟೇ ಇಲ್ಲ. ಯಾರು ಎಂಟರ್ಟೈನ್ಮೆಂಟ್ ಮಾಡ್ತಾರೆ? ಆ ರಘು ಸೂರಜ್ ಹೋಗ್ಕೊಂಡು ಅಲ್ಲಿ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ, ಇನ್ಯಾರೋ ಬಾತ್ರೂಮ್ ತೊಳಿತಾ ಇರ್ತಾರೆ, ಇನ್ಯಾರೋ ಅಲ್ಲಿ ಫ್ಲೋರ್ ಕ್ಲೀನ್ ಮಾಡ್ತಾ ಇರ್ತಾರೆ, ಇನ್ಯಾರೋ ಬಟ್ಟೆ ಒಗಿತಾ ಇರ್ತಾರೆ, ಇನ್ಯಾರೋ ಸ್ನಾನ ಮಾಡ್ತಾ ಇರ್ತಾರೆ. ಆದರೆ ಗಿಲ್ಲಿ ಅದು ಕೆಲಸಗಳನ್ನು ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಈಗ ಬಿಗ್ ಬಾಸ್ ಎನ್ನುವಂಥದ್ದು ಮನೋರಂಜನಾ ಕಾರ್ಯಕ್ರಮ. ಸೊ ಮನೋರಂಜನೆ ಇಲ್ಲ ಅಂದ್ರ ಮೇಲೆ ಯಾರು ಟಿ ವಿ ನೋಡ್ತಾರೆ? ಈಗ ಸೀರಿಯಲ್ಗಳನ್ನು ನೋಡ್ತಾರೆ, ಕ್ಯೂರಿಯಾಸಿಟಿ ಇರುತ್ತೆ, ನೆಕ್ಸ್ಟ್ ಏನಾಗುತ್ತೆ ಪಾರ್ಟ್ ಟು ಪಾರ್ಟ್ ನೋಡ್ತಾ ಇರ್ಬೋದು. ಆದರೆ ಈತ ಕೇವಲ ಅಲ್ಲಿರುವಂಥ ಕಂಟೆಸ್ಟೆಂಟ್ ಮಾತ್ರ ಅಲ್ಲ, ಹೊರಗಡೆ ಇರುವಂಥ ಒಂದು ವೀಕ್ಷಕರಿಗೆ ಮಾತ್ರ ಅಲ್ಲ, ಆ ಕಂಟೆಸ್ಟೆಂಟ್ಗಳು ಯಾರೆಲ್ಲ ಇದ್ದಾರಲ್ಲ ಅವರ ಮನೆಯವರು ಯಾರಿದ್ದಾರೆ, ತಂದೆ ತಾಯಿ ಇರ್ಬೋದು, ಅಥವಾ ಅವರ ಹಸ್ಬೆಂಡ್ ಇರ್ಬೋದು, ಅಥವಾ ಇನ್ಯಾರದು ವೈಫ್ ಇರ್ಬೋದು, ಅಥವಾ ಮಕ್ಕಳಿರ್ಬೋದು, ಅವ್ರಿಗೆ ಇಷ್ಟ ಆಗಿದ್ದು ಯಾರು? ಗಿಲ್ಲಿನೇ ಇಷ್ಟ ಆಗಿದ್ದು. ಲಾಸ್ಟ್ ಅವರೇ ಎಲ್ಲ ಓಟ್ ಹಾಕಿ ಕ್ಯಾಪ್ಟನ್ಶಿಪ್ಗೆ ಆಯ್ಕೆ ಮಾಡಿ ಹೋಗಿದ್ದಾರೆ. ಅದು ಕೂಡ ಸೂರಜ್ ಅಂತವರಿಗೆ, ರಘು ಅಂತವರಿಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವ್ರೇನು ಕಡ್ದು ಕಟ್ಟೆ ಹಾಕಿದ್ರೋ ಗೊತ್ತಿಲ್ಲ, ಸಪೋರ್ಟಾಗಿ ಬಂದು ಇಲ್ಲಿ ತನಕ ಇದ್ದಾರೆ. ಯಾರ ಬಗ್ಗೆನೂ ಬೇಜಾರಿಲ್ಲ ಅಥವಾ ಯಾರ ಬಗ್ಗೆನೂ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ಕನ್ನಿಂಗ್
ಒಂದಿಷ್ಟು ಜನ ಕುತಂತ್ರಿ ಆಟಗಳನ್ನು ಆಡ್ತಾಯಿದ್ರು. ಒಬ್ಬರ ಜೊತೆ ಲಾಭ ಇದೆ ಅಂತ ಅವರನ್ನು ಬಳಸ್ಕೊಳ್ಳುವಷ್ಟು ಬಳಸ್ಕೊಂಡು ಅವರಿಗೆ ಮೋಸ ಮಾಡುವಂಥ ವ್ಯಕ್ತಿತ್ವ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಜನ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕ್ತಾ ಇದ್ರು, ಹೌದು ಕಾವ್ಯ ಮೋಸ ಮಾಡ್ತಾ ಇದ್ದಾಳೆ ಅಂತ. ಒಂದು ಫ್ರೆಂಡ್ಶಿಪ್ ಅಂತ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ, ಒಂದು ರಕ್ಷಾಬಂಧನ ಅಂತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಫ್ರೆಂಡ್ಶಿಪ್ಪನ್ನು ಬಳಸ್ಕೊಳ್ಳೋದು, ಲವ್ ರೀತಿ ಆಟ ಆಡೋದು. ಹಾಗಿದ್ರೆ ಕಾವ್ಯ ಡೈರೆಕ್ಟಾಗಿ ಹೇಳಿಬಿಡಬೇಕು, ಏ ಗಿಲ್ಲಿ ನೀನಂದ್ರೆ ಇಷ್ಟ ಅಲ್ಲ, ನಿನ್ನ ಜೊತೆ ಮಾತಾಡೋಲ್ಲ, ಬಿಟ್ಟೇ ಬಿಡಬೇಕು ನೋಡೋಣ. ಅಲ್ಲಿ ಯಾವಾಗ ಕಾವ್ಯ ಗಿಲ್ಲಿನ ಬಿಡ್ತಾರೋ ಆ ವಾರ ಅಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಾರ ಪಕ್ಕಾ ಹೊರಗಡೆ ಬರ್ತಾರೆ. ಅದು ಈ ಗಿಲ್ಲಿ ರಕ್ಷಿತನ ಜೊತೆ ಸೇರಿದ್ರೆ ಅಥವಾ ರಘು ಜೊತೆ ಒಂದಿಷ್ಟು ಕಾಮಿಡಿಗಳನ್ನು ಮಾಡಿಕೊಂಡು ಆತನ ವೇ ಆಫ್ ಟಾಕಿಂಗ್ ಇರೋ ಮತ್ತೊಂದು ಎಲ್ಲ ಚೇಂಜ್ ಮಾಡಿ ಅವನು ಆಚೆ ಕಡೆನೇ ಫುಲ್ ಮೂವ್ ಆಗಿಬಿಟ್ರೆ, ಕಾವ್ಯನ ಕಂಪ್ಲೀಟ್ ಆಗಿಬಿಟ್ರೆ ಪಕ್ಕಾ ಹೊರಗಡೆ ಬರ್ತಾರೆ. ಈ ಕಾವ್ಯ ಯಾವ ರೀತಿಯಾಗಿ ಜಂಬದ್ ಮಾತಾಡ್ತಾರೆ ಅಂತ ಹೇಳಿದ್ರೆ, ತಾನು ಹೇಳ್ದಂಗೆ ಗಿಲ್ಲಿ ಕೇಳ್ತಾನೆ ಅಂತ ಕಿಚ್ಚ ಸುದೀಪ್ ಅವರು ಎದುರುಗಡೆನೇ ಹೇಳಿಬಿಟ್ಟಿದ್ದಾರೆ. ಆಮೇಲೆ ಗಿಲ್ಲಿ ಹೇಳ್ದ ಇಲ್ಲ ನಾನೇನು ಕೇಳಲ್ಲ ಅಂತ. ಗಿಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲರೂ ಹೇಳೋದನ್ನು ಮಾತನ್ನು ಕೇಳ್ತಾನೆ, ತನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಮಾಡ್ತಾನೆ ಆತ. ಆ ರೀತಿಯಾದಂಥ, ಯಾಕಂತ ಹೇಳಿದ್ರೆ 1 ಅವರ್ ಪ್ರೋಗ್ರಾಮ್ ಇದ್ದರೆ ಆಲ್ಮೋಸ್ಟ್ 45 ಮಿನಿಟ್ ಗಿಲ್ಲಿ ಎಲ್ಲ ಶೋನಲ್ಲೂ ಕಾಣಿಸ್ಕೊಳ್ತಾ ಇರ್ತಾನೆ. ಆತ ಟಾಸ್ಕ್ ವಿನ್ ಅಂತಲ್ಲ, ಪ್ರತಿಯೊಂದಲ್ಲೂ ಕೂಡ. ಯಾಕಂದರೆ ಒಂದಿಷ್ಟು ಜನ ಇದ್ದಾರೆ, ಈಗ ಟಾಸ್ಕ್ ಅಂತ ಬಂದಾಗ ರಘು ಇರ್ಬೋದು, ಧನುಷ್ ಇರ್ಬೋದು, ಇವರೆಲ್ಲ ಮತ್ತು ರಾಶಿಕಾ ಇವರೆಲ್ಲ ಒಂದು ಏಕಾಗ್ರತೆಯಿಂದ ಆಡ್ತಾರೆ. ಮನೋರಂಜನೆ ವಿಚಾರಕ್ಕೆ ಬಂದರೆ ಇವರೆಲ್ಲ ಎಲ್ಲಿದ್ದರು ಅಂತಲೂ ಗೊತ್ತಾಗ್ತಿಲ್ಲ. ಜನರು ಟಿ ವಿ ಮುಂದೆ ಕೂತ್ಕೊಂಡು ಯಾವುದೋ ಸಾಲ ಸೂಲ ಮಾಡಿಕೊಂಡು, ಇಲ್ಲ ಬಿ ಪಿನೋ ಶುಗರು ಟೆನ್ಷನ್ನು, ಸಾವಿರ ಕೆಲಸಗಳು, 24 ಗಂಟೆ ಕೆಲಸ, ಅದು ಇದು ಟ್ರಾಫಿಕ್ ಜಾಮು, ಇದರ ನಡುವೆ ಟಿ ವಿ ಮುಂದೆ ಕೂತ್ಕೊಂಡು ಬಂದವನಿಗೆ ಅದೇನು ಅಡುಗೆ ಮಾಡ್ತಾ ಇರುವಂಥ ಸೂರಜ್ ರಘು ನೋಡ್ತಾ ಇರಬೇಕಾ, ಯಾರೋ ಫ್ಲೋರ್ ಕ್ಲೀನ್ ಮಾಡ್ತಾ ಇರುವಂಥ ಯಾರೋ ಹುಡುಗಿನ ನೋಡಬೇಕಾ, ಅಥವಾ ಯಾರೋ ಬಟ್ಟೆ ವಾಶ್ ಮಾಡ್ತಾ ಇರುವಂಥ ನೋಡಬೇಕಾ, ಅಥವಾ ಮನೋರಂಜನೆ ನೋಡಿಕೊಂಡು ಸ್ವಲ್ಪ ತಮ್ಮ ಒಂದು ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ತರುವಂಥ ಒಂದು ವಿಚಾರಕ್ಕೆ ಅವ್ರು ಕೈ ಹಾಕಬೇಕಾ? ನೀವೇ ಹೇಳಿ ವೀಕ್ಷಕರೇ. ಈ ಬೆಂಗಳೂರಂಥ ಟ್ರಾಫಿಕ್ ಇರ್ಬೋದು, ಅಥವಾ ಬೇರೆ ಬೇರೆ ಕೆಲಸಗಳಿರ್ಬೋದು, ಆಫೀಸಲ್ಲಿ 24 ಗಂಟೆಯಲ್ಲಿ 15 ಗಂಟೆ 18 ಗಂಟೆ ಆಫೀಸ್ ಕೆಲಸನೇ ಆಗುತ್ತೆ, ಟೆನ್ಷನ್ನು. ಒಂದು ಟಿ ವಿ ಮುಂದಿದ್ದಾಗ ಒಂದಿಷ್ಟು ಕಾಮಿಡಿಗಳಿದ್ದರೆ ಜನರಿಗೆ ನೋಡೋಕ್ಕೆ ತುಂಬ ಇಷ್ಟ. ಕಾಮಿಡಿ ಇದ್ದರೆ ಒಂದು ಸ್ವಲ್ಪ ನೋಡ್ತಾರೆ ಜನ. ಅದು ಬಿಟ್ಕೊಂಡು ವ್ಯಕ್ತಿತ್ವ ಅಂತ ಹೇಳಿಬಿಟ್ಟು ಸ್ಟ್ರಾಂಗಾಗಿ ಕೂತ್ಕೊಂಡು ಮೀಸೆ ತಿರ್ಸ್ಕೊಂಡು ಕೂತ್ಕೊಂಡ್ರೆ ಯಾವನ್ ಟಿ ವಿ ನೋಡ್ತಾನೆ, ಯಾವನ್ ಬಿಗ್ ಬಾಸ್ ನೋಡ್ತಾನೆ? ಯಾರೂ ನೋಡೋಕೆ ಹೋಗಲ್ಲ. ಇಲ್ಲಿ ಬಿಗ್ ಬಾಸಲ್ಲಿ ಸಾಕಷ್ಟು ಎಂಟರ್ಟೈನ್ ಮಾಡ್ತಾ ಇರುವಂಥದ್ದು ಗಿಲ್ಲಿ. ಸೊ ಗಿಲ್ಲಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಬಡವ್ರ ಮನೆ ಹುಡುಗ ಬೆಳಿಬೇಕು, ಆತ ಕಷ್ಟಪಟ್ಟು ಬಂದಿದ್ದಾನೆ, ಆತನ ಇಷ್ಟಪಟ್ಟು ಶೋ ಮಾಡ್ತಾ ಇದ್ದಾನೆ, ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾನೆ. ನಿಜವಾಗ್ಲೂ ಕೂಡ ಟಾಸ್ಕ್ ಅಂತ ಬಂದಾಗ ಆತನ ಜೀವನವೇ ಹಾಗೆ, ಜೀವನ ಶೈಲಿಯೂ ಹಾಗೆ, ಆತನ ಫಿಸಿಕಲ್ಲೂ ಹಾಗೆ ಇದೆ. ಈಗ ರಘು ಹತ್ರ ಬಂದ್ಕೊಂಡು ಚಕ್ರಮಟ್ಟೆ ಹಾಕ್ಕೊಂಡು ಕೂತ್ಕೋ ಅಂತ ಹೇಳಿದ್ರು, ಅಥವಾ ಯೋಗಾಸನ ಮಾಡು ಅಂತ ಹೇಳಿದ್ರೆ ರಘುಗೆ ಮಾಡೋಕ್ಕಾಗಲ್ಲ. ಅದೇ ಗಿಲ್ಲಿ ಹತ್ರ ಯೋಗಾಸನ ಮಾಡು ಅಂತ ಹೇಳಿದ್ರೆ ಗಿಲ್ಲಿ ಮಾಡ್ತಾನೆ. ಹಾಗೆ ಸೊ ಒಬ್ಬೊಬ್ಬರು ಒಂದೊಂದು ವ್ಯಕ್ತಿತ್ವ. ಈಗ 5 ಬೆರಳು ಸೇಮ್ ಇರಲ್ಲ ಅಂತ ಹೇಳ್ತಾರೆ. ಹೌದು, 5 ಬೆರಳು ಸೇಮ್ ಇರಲ್ಲ ಅಂತ ಹೇಳಿದ್ರು ಕೂಡ ಒಂದೊಂದು ಬೆರಳಿಗೂ ಕೂಡ ಅದರದ್ದೇ ಆದಂಥ ಒಂದು ವ್ಯಕ್ತಿತ್ವ ಅಂತ ಇದ್ದೇ ಇರುತ್ತೆ. ಈಗ ಫಸ್ಟ್ ಬೆರಳನ್ನು ಯಾಕೆ ತೋರಿಸ್ಬೇಕು, ಸೆಕೆಂಡ್ ಬೆರಳನ್ನು ಯಾಕೆ ತೋರಿಸ್ಬೇಕು, ರಿಂಗ್ ಹಾಕೋ ಬೆರಳನ್ನು ಯಾಕೆ ತೋರಿಸ್ಬೇಕು, ಅಥವಾ ತೋರಿಕೆ ಬೆರಳನ್ನು ಯಾಕೆ ತೋರಿಸ್ಬೇಕು ಅಂತ ಯಾರಿಗೂ ಅಂತ ಹೇಳಿಬಿಟ್ಟು ಅವ್ರ ಮಧ್ಯ ಫಿಂಗರನ್ನು ಅಥವಾ ಮಧ್ಯ ಬೆರಳನ್ನು ಎತ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿಕೊಂಡು ಎಲ್ರಿಗೂ ಕೂಡ ಗೊತ್ತು. ಕಪಾಲಕ್ಕೆ ಬಂದು ಹೊಡಿತಾರೆ. ನೀನು ಅಂತ ತೋರ್ಸೋಕ್ಕೋಗಿ ನೀನು ಯಾವ ಬೆರಳು ತೋರಿಸ್ಬೇಕು ಅದೇ ಬೆರಳನ್ನು ತೋರಿಸ್ಬೇಕು. ಈಗ ಒಂದು ಬೆರಳಿಗೆ ಇಷ್ಟು ಅರ್ಥ ಇರಬೇಕಾದ್ರೆ ಒಳಗಡೆ ಇರುವಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಅವರವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವಗಳಿರುತ್ತೆ. ಆ ವ್ಯಕ್ತಿತ್ವದಲ್ಲಿ ಆಟ ಆಡ್ತಾ ಇದ್ದಾರೆ, ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಒಂದನ್ನು ನೀವು ನೋಡ್ತಾ ಇರಬೇಕು ವೀಕ್ಷಕರೇ. ಅಶ್ವಿನಿ ಅವ್ರು ಏನೇ ಮಾಡಲಿ, ನೆಗೆಟಿವ್ ಇರಲಿ, ಅವ್ರ ಬಗ್ಗೆ ಒಂದು ಪೋಸ್ಟ್ ಹಾಕಲಿ, ಎಲ್ಲರೂ ಕೂಡ ಅವ್ರನ್ನ ಉಲ್ಟಾನೇ ಮಾತಾಡ್ತಾರೆ. ಹಾಗಾದರೆ ಓಟ್ ಹಾಕ್ತಾ ಇರುವಂಥವ್ರು ಯಾರು ಅಂತ ಪ್ರಶ್ನೆ ಮಾಡುತ್ತೆ. ಇನ್ನೊಂದು ಕಡೆ ರಕ್ಷಿತಾ ಅವರಿಗೂ ಕೂಡ ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ರು. ಜೊತೆಗೆ ಗಿಲ್ಲಿಯವರಿಗೆ ಯಾರೆಲ್ಲ ಒಳಗಡೆಯಿಂದ ಹೊರಗಡೆ ಬಂದಿದ್ದಾರೆ, ಒಳಗಡೆ ಇರುವಂಥ ಕಂಟೆಸ್ಟೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಗಿಲ್ಲಿ ಇರಿಟೇಷನ್, ಗಿಲ್ಲಿ ಸೋಲ್ತಾನೆ, ಹಾಗೆ ಹೀಗೆ ಅಂತ. ಆದರೆ ಹೊರಗಡೆ ಬಂದು ಯಾವುದೋ ಮಾಧ್ಯಮದ ಎದುರುಗಡೆ ಮೈಕ್ ಸಿಕ್ಕಿದಾಗ ಮಾತಾಡ್ತಾರೆ, ಇಲ್ಲ ಗಿಲ್ಲಿನೇ ವಿನ್ ಆಗೋದು, ಗಿಲ್ಲಿನೇ ವಿನ್ ಆಗಬೇಕು ಅಂತ ಹೇಳ್ತಾರೆ. ಇದೆಲ್ಲ ಡಬಲ್ ಸ್ಟ್ಯಾಂಡರ್ಡ್ಗಳು. ಅಂದರೆ ಅವರಿಗೆಲ್ರಿಗೂ ಕೂಡ ಒಳಗಡೆ ಇರುವಂಥ ಸಂದರ್ಭದಲ್ಲಿ ಗೊತ್ತಿದೆ ಗಿಲ್ಲಿ ವಿನ್ ಆಗ್ತಾನೆ ಅಂತ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಗಿಲ್ಲಿ ವಿನ್ ಆಗ್ತಾನಾ ಅಥವಾ ಏನು ಕತೆ? ನೀವು ಇಲ್ಲಿ ತನಕ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಗಿಲ್ಲಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ? ಯಾವ್ಯಾವ ಜಿಲ್ಲೆಗಳಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ? ನೋಡಿ, ಒಂದು ಒಳ್ಳೆ ರೀತಿ ಆಡುವಂಥ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ ಯಾರೋ ಏನು ಎತ್ತ ಅಂತಲ್ಲ. ಸೊ ಗಿಲ್ಲಿಗೆ ರಕ್ಷಿತಾ ಅಥವಾ ಬೇರೆ ಯಾರಿಗಾದರೂ. ಆದರೆ ನಿಮ್ಮ
ಇಷ್ಟವಾದ ಕಂಟೆಸ್ಟೆಂಟ್ಗಳು ಯಾರು ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅವರ ಹೆಸರನ್ನು. ಜೊತೆಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಫೇಸ್ಬುಕ್ಕನ್ನು ದಯವಿಟ್ಟು ಫಾಲೋ ಆಗಿ. ಯಾರೆಲ್ಲ ಫಾಲೋ ಆಗಿಲ್ಲ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ನೋಡ್ತಾ ಇದ್ದರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಹಾಗೆ ನಿಮ್ಮ ಮನಸ್ಸಿನ ಮಾತುಗಳನ್ನು ನಾನು ನಿಮ್ಮ ಮುಂದೆ ತೆರೆದಿಟ್ಟಿರ್ತೇನೆ. ಧನ್ಯವಾದ. ಕರ್ನಾಟಕ.